ಮನು ರಾಣಿ, ನಿಮಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು. ದೇವರು ಒಳ್ಳೆಯವರಿಗೆ ಕಷ್ಟ ಕೊಟ್ಟು ಕೊನೆಯಲ್ಲಿ ಕೈ ಹಿಡಿತಾನೆ ಅಂತ ಯಾರೋ ದೊಡ್ಡವರು ಹೇಳಿದ್ರಲ್ಲೋ, ಅದೇ ನಿಮಗೆ ಕೊನೆ ತರಲು ಕಷ್ಟನೇ ಆಗೋಯ್ತಲ್ಲಪ್ಪ. ಹೆಂಗೆ ಹಿಂಗ್ ಮಾಡ್ಲಾ? ಬೇರೆನಾ? ನನಗೆ ನಿನ್ ಜೊತೆ ಮಲ್ಕೈಯಾಗಿದ್ರೆ ಇದ್ದಿಲ್ಲ ಅಂದಿದ್ರೆ ನೀವು ಆಗ್ತಿರಲ್ಲ, ನಾನು ಮಾಡ್ಕೊಂಡು ಊಟ ಹೋಗ್ಬಿಟ್ರಲ್ಲೋ. ಹೆಂಗೆ ಅಣ್ಣ, ಎಲ್ಡು ಸಪ್ಪೆ ಆಕ್ಟಿಂಗು. ಬಡ್ಡೆ ಹತ್ತದೆ, ಹಂಗಾರೆ ನೀನ್ ಮಾಡಿ ತೋರಿಸ್ಲಾ? ಅಯ್ಯೋ ಮನು, ಯವ್ವ ಶಿವ್ರೆ, ನಿನ್ನೆ ಗಂಟ ಸಂದಾಗಿದ್ದಲ್ಲೋ ಮನು. ಅಯ್ಯೋ ರಾಣಿ, ನೆಮ್ಮದಿಯಾಗಿ ಬೆಣ್ಣೆ ತಿನ್ಕೊಂಡು ಅನ್ನ ತಿನ್ಕೊಂಡು ಹೊಡ್ಕೊಂಡು ಸಂದಾಗಿ ಹಣ 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 ಅಂತ ಬತ್ತಿದ್ದಲ್ಲೋ ಮನು. ಈಗ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಲ್ಲೋ ಮನು. ಈಗ ಮನು, ನೀನು ಯಾರ ಮನು ಅಂತ ಕರೀಲೋ ಮನು. ನಿನ್ನ ಮಣ್ಣಲ್ಲಿ ನಾನು ಮಣ್ಣಾಗಿ ಹೋಯ್ತೀನಿ, ನನ್ನ ಮಣ್ಣು ಮಾಡು ಮನು. ಮೆತ್ತಿಗೆ ಕಣೋ, ಅವ್ರು ಸತ್ತೋಗಿರೋ ವಿಷಯ ನಮ್ಗೆ ಮಾತ್ರ ಗೊತ್ತು, ಹೊರಗ್ನವ್ರಿಗಲ್ಲ. ಅದು ಅಲ್ಲದೆ ಅವ್ರನ್ನ ನಾವು ಸುಟ್ಟಿರೋದು, ಈಗಾಗಲೇ ಬೂದಿ ಆಗೋಗಿರ್ತಾರೆ. ನೀನು ಮತ್ತೆಲ್ಲಿ ಹೂಡ್ತೀಯ ಅವ್ರನ್ನ? ನಾಗ, ಇಂದ್ರ, ನನ್ನ ಮಗ ಮಾಡಿದ ತಪ್ಪನ್ನ ನೀವಿಬ್ರು ಸರಿ ಮಾಡಿದ್ರಿ. ಇನ್ನು ನೆಮ್ಮದಿಯ ಕಣ್ಮುಚ್ಕತೀನಿ. ಅಜ್ಜಿ, ಅದಕ್ಕೇನಂತೆ, ಇವಾಗಲೇ ಕಣ್ಣು ಮುಚ್ಕೋ. ಅದಕ್ಕೆ ನೆಮ್ಮದಿ ಹಾಕ್ಬೇಕಂತೆ. ಇಲ್ಲ ನೋಡಿಲಿ, ಹಿಂಗೆ ನಾನು ಹೊಡಿತೀನಿ ಮಗನೇ. ಓಲಿ ಬಿಡು, ಆಸ್ತಿ ಬಂದದಲ್ಲ ಅಂತ ನನ್ನ ತಮ್ಮ ಮೆಂಟ್ಲಾಗ್ಬಿಟ್ಟಾನೆ. ಆಡ್ಕೊಳ್ಳಿ. ಅಲ್ಲ ಕಡ್ಲೆನಾಗ, ಸುಮ್ತೀನಿ ಏನ್ಲ ಮಾಡೋದು? ಅಜ್ಜಿ, ನಮ್ಗೆ ಕೋಪ ಬಂದಾಗ ತದ್ಕಕ್ಕೆ ಅಂತ ಯಾರಾದ್ರೂ ಒಬ್ರು ಇರ್ಬೇಕಲ್ಲ, ಅದಕ್ಕೆ ಆ ಎಮ್ಮನ್ನ ಮಡಿಕೊಳ್ಳೋಣ ಬಿಡಿ. ಅಲ್ಲ ಜಿ, ಸ್ವಲ್ಪ ದಿವಸ ನೋಡೋ ಗಂಟ ನೋಡೋಣ, ಆ ಎಮ್ಮನ್ನ ಮುಗಿಸ್ಬಿಟ್ರೆ ಆಯ್ತು ಬಿಡು. ಮಗ ಸೊಸೆ ಸತ್ತಿರೋ ನೋವನಾಗೆ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಡೋಣ.